ಇದು ಇದು ತವರು ಮನೆ ನೋಡ್ದಂಗೆ ಮದುವೆ ಆದಮೇಲೆ ಮೊದಲನೇ ಮನೆ ರಂಗಭೂಮಿ, ಅದು ನಮ್ಮ ತವರು ಮನೆ. ಸಿನಿಮಾ ನಮಗೆ ಒಂದು ಉದ್ಯೋಗ ಅಂದರೆ ಅಥವಾ ಗಂಡನ ಮನೆ ಅಂತ ಕರಿಬೋದು. ಈ ಸಿನಿಮಾಗೂ ರಂಗಭೂಮಿಗೆ ಏನಪ್ಪ ವ್ಯತ್ಯಾಸ ಅಂದರೆ, ನೀವು ರಂಗಭೂಮಿನಲ್ಲಿ ಮನುಷ್ಯನ ಕಾಣ್ತಾನೆ. ಮನುಷ್ಯ ಭಾಳ ಅಗಾಧವಾಗಿ ಕಾಣಿಸ್ತಂದರೆ ಸಿನಿಮಾ ಅದು. ಯಾಕಂದರೆ ಲಾರ್ಜರ್ ದೆನ್ ಲೈಫ್. ಒಂದು 60 ಅಡಿ ಕಟ್ಔಟ್ ಹಾಕಿರ್ತಾರೆ. ಆಮೇಲೆ ನೀವು ಸ್ಕ್ರೀನೇ ಬಂದು ನೋಡಿದ್ರೆ ಇಲ್ಲಿಂದ 40 ಅಡಿ ಇರುತ್ತೆ, ಇಲ್ಲಿಂದ 25 ಅಡಿ ಇರುತ್ತೆ. ಅಲ್ಲಿ ಯು ಲುಕ್ ಹ್ಯೂಜ್ ಆನ್ ಸ್ಕ್ರೀನ್. ಅದೇ ಆಕರ್ಷಣೆ ಎಲ್ರಿಗೂ. ಬಟ್ ಆಫ್ ಲೇಟ್ ದೂರದರ್ಶನ ಟಿ ವಿ ಬಂದ್ಬಿಡುತ್ತೆ, ಚಿಕ್ಕದಾಗಿರ್ತಾನೆ ಮನುಷ್ಯೆಲ್ಲ ಕುಬ್ಜ. ನೀವು ಅಲ್ಲಿ 6 ಅಡಿ ತೋರ್ಸೋಕ್ಕಾಗಲ್ಲ, ಅಲ್ಲಿ ಏನಿದ್ರೆ ಟಿ ವಿನೇ 24 ಇಂಚ್ ಇರುತ್ತೆ. ಸೊ ಹಾಗೆ ಸೊ ಸಿನಿಮಾನಲ್ಲಿ ಏನಾಗುತ್ತೆ, ಇಟ್ ಈಸ್ ಟೆಕ್ನಿಕಲ್ ಇದದು ಒಂಥರ. ಇವಾಗ ನಿಮಗೇನಾಗುತ್ತೆ, ದೇರ್ ಇಸ್ ಕ್ಯಾಮ್ರಾ ಇದೆ, ಲೈಟ್ಸ್ ಇದೆ, ಆಮೇಲೆ ನೀವು ಎಲ್ಲಿ ಲೊಕೇಶನ್ ಬೇಕೋ ಅಲ್ಲೋಗಿ ಶೂಟ್ ಮಾಡ್ಬೋದು, ತೋರಿಸ್ಬೋದು. ರಂಗಭೂಮಿನೆಲ್ಲ ತೋರ್ಸೋಕ್ಕಲ್ಲ, ಸಮುದ್ರ ತೋರ್ಸೋಕ್ಕಾಗಲ್ಲ, ಸಮುದ್ರ ಥರ ಒಂದು ಕ್ರಿಯೇಟ್ ಮಾಡ್ಬೋದು. ಬೆಟ್ಟ ತೋರ್ಸೋಕ್ಕಲ್ಲ, ಬೆಟ್ಟ ಥರ ಒಂದು ಕ್ರಿಯೇಟ್ ಮಾಡ್ಬೋದು. ಕಾಡು ತೋರ್ಸೋಕ್ಕಲ್ಲ, ಕಾಡು ಥರ ಕ್ರಿಯೇಟ್ ಮಾಡ್ಬೋದು. ಇದೆಲ್ಲ ಹ್ಯೂಮನ್ ಆ್ಯಂಗಲಲ್ಲೇ ನೋಡಬೇಕಾಗತ್ತೆ. ಬಟ್ ನ್ಯಾಚುರಲಾಗಿ ಮಾಡಬೇಕು ಅಂದರೆ ಅದು ಸಿನಿಮಾ ಆಗಿಬಿಡುತ್ತೆ. ಬಟ್ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ, ಒಂದು ಅಭಿನಯದ ಒಂದು ಲೈಫ್ ಇದೆಯಲ್ಲ, ಅದು ಒಂದೇ ಸಲ ಮುಗಿದೋಗ್ಬಿಡುತ್ತೆ. ನೀವು ಆ್ಯಕ್ಟ್ ಮಾಡಿದ್ರೆ ಅದು ಇಟ್ ಆಲ್ರೆಡಿ ಬಿಕಮ್ ಸ್ಟೋರ್ ಆಗಿಬಿಡುತ್ತೆ. ಬಟ್ ರಂಗಭೂಮಿಲಿ ಸ್ಟೋರ್ ಆಗಲ್ಲ. ಯು ಹ್ಯಾವ್ ಟು ಕೀಪ್ ಆನ್ ಡೂಯಿಂಗ್ ಇಟ್. ಇಟ್ ಇಸ್ ಲೈಕ್ ಎ ಡೈಲಿ ಎಕ್ಸಸೈಸ್ ಇದ್ದಂಗೆ. ನೀವು ಊಟ ಮಾಡಬೇಕು, ನೀವು ಡೈಲಿ ಮಾಡಿದ್ರೆ ಆರೋಗ್ಯವಾಗಿರ್ತೀರ. ಅದೇ ಥರ ನೀವು ಆ್ಯಕ್ಟಿಂಗ್ ಮಾಡ್ತಾ ನೀವು ಅಲೈವ್ ಆಗಿರ್ಬೇಕಂದ್ರೆ ರಂಗಭೂಮಿ. ಯುವರ್ ಎವ್ರಿ ಡೇ ಯು ವಿಲ್ ಬಿ ಚಾರ್ಜಿಂಗ್ ಆಗ್ತಾನೆ ಇರ್ತೀರ. ಅದಕ್ಕೆ ರಂಗಭೂಮಿ ಯಾವತ್ತಿದ್ರೂ ಶ್ರೇಷ್ಠ ಅಂತಲೇ ನನ್ನ ಇದು ಅನ್ಬೋದು. ಆ್ಯಂಡ್ ಒಬ್ಬ ಚಾಲೆಂಜಿಂಗ್ ಆ್ಯಕ್ಟ್ರಿಗೆ ರಂಗಭೂಮಿ ಈಸ್ ಎ ವೆರಿ ಚಾಲೆಂಜಿಂಗ್.